ನಮಸ್ಕಾರ. ಕನ್ನಡ ಒನ್ನೆಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಧರ್ಮಸ್ಥಳ SIT ತನಿಖೆ ನಡೀತಿದೆ. ಅದರ ಜೊತೆಗೆ ಒಂದಷ್ಟು ರಾಜಕೀಯವಾಗಿಯೂ ಸಹ ನಾಟಕಗಳು, ದೊಂಬರಾಟಗಳು ನಡೀತಾ ಇದ್ದಾವೆ. ಅದರ ಭಾಗವಾಗಿ ಯಾವತ್ತೂ ನೆನಪಾಗದ ಸೌಜನ್ಯ BJPಗೆ ನೆನಪಾಗೋಯ್ತು. BJP ದಂಡಾಗಿ ಹೋಗಿ ಸೌಜನ್ಯ ಮನೆಗೆ ಹೋಗಿ ಅವರ ಕುಟುಂಬವನ್ನು ಭೇಟಿ ಮಾಡಿ ಒಂದು ಸಮಾವೇಶ ಮಾಡಿ, ಆ ಸಮಾವೇಶದಲ್ಲಿ ಸ್ಥಳೀಯರಿಗೆ ಯಾರಿಗೂ ಮಾತಾಡೋದಕ್ಕೆ ಅವಕಾಶ ಇಲ್ಲವಂತೆ. ಕರಾವಳಿಯ ನಾಯಕರುಗಳು ಯಾರಿದ್ರೋ BJP ಅವರು ವೇದಿಕೆ ಮೇಲೆ ಇದ್ರು, ಅವರಿಗೆ ಮಾತಾಡೋಕ್ಕೆ ಅವಕಾಶ ಕೊಡಲಿಲ್ಲ. ಸುನಿಲ್ ಕುಮಾರ್ ಆಗಿರಬಹುದು, ಕಟೀಲ್ ಆಗಿರಬಹುದು, ಸದಾನಂದ ಗೌಡ ಆಗಿರಬಹುದು, ಇವರ್ಯಾರಿಗೂ ಮಾತಾಡೋ ಅವಕಾಶ ಇರಲಿಲ್ಲ. ಕೇವಲ ಕರಾವಳಿಯವರಲ್ಲದ ನಾಯಕರು ಅವರಿಗೆ ಮಾತ್ರ ಮಾತಾಡುವಂತಹ ಅವಕಾಶ ಕೊಟ್ಟಿದ್ರು. ಸೊ ಅದು ಏನದು ಅವರ ಲೆಕ್ಕಾಚಾರ, BJPಯ ತಂತ್ರ, ಕುತಂತ್ರ, ಷಡ್ಯಂತ್ರ ಏನು ಅನ್ನೋದರ ಅರ್ಥ ಮಾಡ್ಕೊಳ್ಳೋಣ. ಅದರ ಜೊತೆಗೆ ಇಷ್ಟು ವರ್ಷ ನೆನಪಾಗದ ಸೌಜನ್ಯ ಈಗ ನೆನಪಾಗಿದ್ದು ಯಾಕೆ, ಅದನ್ನು ಸಹ ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ. ಮೊದಲಿಗೆ ಇವತ್ತು ಧರ್ಮಸ್ಥಳಕ್ಕೆ ಚಲೋ ಅಂತ ಹೊರಟರು. ಇತ್ತೀಚೆಗೆ ದಿನಕ್ಕೊಬ್ಬರು ಹೊರಡ್ತಾ ಇದ್ದಾರೆ. ಅವ್ರಿಗಲ್ಲಿ ನ್ಯಾಯ ಸಿಗೋದು ಬೇಕಾಗಿಲ್ಲ. ನ್ಯಾಯ ಸಿಗದೇ ಇರೋದಕ್ಕೆ ಏನೆಲ್ಲ ಮಾಡಬಹುದು ಅದನ್ನು ಮಾಡಬಹುದೇನೋ ನಮ್ಮ ಕೈಯಲ್ಲಿ ಸಾಧ್ಯ ಆದಷ್ಟು ಅಂತ ಮಾಡ್ಕೊಂಡು ಹೋಗ್ತಿದ್ದಾರೆ. ನಿನ್ನೆ JDSನ ಇನ್ನು ಒಂದು ಚುನಾವಣೆ ಕೂಡ ಗೆಲ್ಲುವಂತಹ ಯೋಗ್ಯತೆ ಪಡೆದುಕೊಳ್ಳದ ನಿಖಿಲ್ ಕುಮಾರಸ್ವಾಮಿ ಹೋಗಿ ಬಾಲಿಶವಾಗಿ ಏನೇನೋ ಮಾತಾಡ್ಬಿಟ್ಟು ಬಂದರು. ಬಿಡಿ, ಅದನ್ನು ಸೀರಿಯಸ್ ಆಗಿ ತಗೊಳ್ಳೋ ಅವಶ್ಯಕತೆನೇ ಇಲ್ಲ. ಯಾಕಂದರೆ ನಿಖಿಲ್ ಕುಮಾರಸ್ವಾಮಿಗೆ ಒಂದು ಸಿದ್ಧಾಂತ ಇಲ್ಲ, ಅವ್ರ ತಂದೆ ತಾತಾಗೆ ಇಲ್ಲ ಅಂದಮೇಲೆ ನಿಖಿಲ್ ಕುಮಾರಸ್ವಾಮಿಯಿಂದ ಅದನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ನಿಖಿಲ್ ಕುಮಾರಸ್ವಾಮಿನ ಯಾರು ಗಂಭೀರವಾಗಿ ಪರಿಗಣಿಸೋ ಪರಿಸ್ಥಿತಿಯಲ್ಲೂ ಇಲ್ಲ, ಯಾರೂ ಇಲ್ವೂ ಇಲ್ಲ. ಯಾಕೆಂದರೆ ಸೌಜನ್ಯ ಅಂತ ಹೆಸರು ಹೇಳೋದು ಅಥವಾ ಇನ್ನೇನೋ ಹೆಸರು ಹೇಳೋ, ನ್ಯಾಯ ಅಂತ ಹೆಸರು ಹೇಳೋ ಯೋಗ್ಯತೆ ಇಡೀ ದೇವೇಗೌಡ ಕುಟುಂಬಕ್ಕೆ ಇಲ್ಲ. ಯಾಕಂದರೆ ಪ್ರಜ್ವಲ್ ರೇವಣ್ಣ ಅನ್ನುವಂತಹ ಕಿರಾತಕನ ಬಗ್ಗೆ ಎಲ್ಲಿಯವರೆಗೆ ಅವರು ಧ್ವನಿ ಎತ್ತೋದಿಲ್ವೋ, ಎಲ್ಲಿಯವರೆಗೆ ಇವರು ಹಾಸನ ಚಲೋ ಮಾಡೋದಿಲ್ವೋ, ಎಲ್ಲಿಯವರೆಗೆ ಅದರ ಬಗ್ಗೆ ಮಾತಾಡೋದಿಲ್ವೋ, ಅಲ್ಲಿಯವರೆಗೆ ಬೇರೆ ಅನ್ಯಾಯಗಳ ಬಗ್ಗೆ ಮಾತಾಡೋಕ್ಕೆ ಅವರಿಗೆ ಲವಲೇಶವೂ ಕೂಡ ಯೋಗ್ಯತೆ, ಅರ್ಹತೆ ಏನೂ ಇರೋದಿಲ್ಲ. ಸೊ ಅವ್ರದ್ದು ಬಿಡಿ. ಆದರೆ ಇವತ್ತು BJPಯವರು ಹೊರಟರು, ಅಂತ ಜೋರಾಗಿ ಕಾರುಗಳು ಹಾಕ್ಕೊಂಡು ಹೊರಟರು. BJPಯವ್ರ ಮನಸ್ಥಿತಿ ನಿಮಗೆ ಗೊತ್ತೇ ಇದೆ. ಅಲ್ಲಿ ನಡೆದಿರುವ ಯಾವ ಅಪರಾಧ ಕೃತ್ಯಕ್ಕೂ ಸಹ ನ್ಯಾಯ ಸಿಗಬೇಕು ಅನ್ನೋದು ಅವರ ಮನಸ್ಸಲ್ಲಿಲ್ಲ. ಅವ್ರಿಗಿರೋದೊಂದೇ, ಅವರು ಮಾಡಿದ್ರೆ, ಅವ್ರ ಕಡೆಯಿಂದ ಆಗಿದೆ ಅನ್ನೋದಾದರೆ ಅದಕ್ಕೆ ನ್ಯಾಯ ಸಿಗಬಾರ್ದು, ಅವರಿಗೆ ಶಿಕ್ಷೆ ಆಗಬಾರ್ದು, ಅವರನ್ನು ಕಾಪಾಡಬೇಕು, ಅವರ ಪಾದದಡಿಯಲ್ಲಿ ನಾವು ಬಿದ್ದಿರಬೇಕು, ಅವರನ್ನು ರಕ್ಷಣೆ ಮಾಡಬೇಕು. ಈ ಉದ್ದೇಶ ಇಟ್ಕೊಂಡು ಅವರು ಹೋಗಿರೋದು. ಅವರು ಯಾರು ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿದೆ. ಸೊ ಇವರು ಹೋದಂತಹ ಸಮಾವೇಶಕ್ಕೆ 1 ಲಕ್ಷಕ್ಕೂ ಹೆಚ್ಚು ಜನ ಸೇರಿಸ್ತೀವಿ ಅಂತ ಬಡಾಯಿ ಕೊಚ್ಕೊಂಡ್ರು. ಬಟ್ ಅಲ್ಲಿ ಹೋಗಿ ನೋಡಿದಾಗ ಸ್ಥಳೀಯರಂತೂ ಜನ ಕಾಣಿಸ್ಲಿಲ್ಲ. ಪಕ್ಕದ ಜಿಲ್ಲೆಗಳಿಂದ ಕರ್ಕೊಂಡು ಬಂದಿದ್ದಂತಹ ಒಂದು 50,000 ಜನ ಕಾಣಿಸಿದ್ರು. 50,000 ಜನನೂ ಒಳ್ಳೆ ಕ್ರೌಡೆ. ಆದರೆ ಇವರು ಕೊಟ್ಟಂತಹ ಬಿಲ್ಡಪ್ಗೆ ಇಷ್ಟೂ ನಾಯಕರು ಹೋಗಿದ್ದಕ್ಕೆ ಅದು ಕಡಿಮೆ. ಅದು ಅಲ್ಲದೆ ಆ ಮಂಗಳೂರು ಸುತ್ತಮುತ್ತ ಇರುವಂಥವ್ರು ಯಾರೂ ಬಂದಿಲ್ಲ. ಪಕ್ಕದ ಉಡುಪಿ, ಕಾರವಾರ ಈ ಕಡೆಯಿಂದ ಕರ್ಕೊಂಡು ಬಂದರು ಅಂತ ಹೇಳಲಾಗ್ತಿದೆ. ಅದು ಬಿಡಿ. ಸೊ ಜನ ಸೇರಲಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಮುಖ್ಯವಾಗಿ ಆ ವೇದಿಕೆ ಮೇಲೆ ಭಾಷಣ ಮಾಡಿದ್ರಲ್ಲ, ಮೈಕ್ ಹಿಡ್ಕೊಂಡ್ರಲ್ಲ, ಅವರು ಯಾರೂ ಸಹ ಸ್ಥಳೀಯರಲ್ಲ, ಕರಾವಳಿಯವರಲ್ಲ. ಯಾವುದೇ ಒಂದು ಸಮಾವೇಶ, ಒಂದು ಕಾರ್ಯಕ್ರಮ ನಡೆಯೋದಾದರೆ ಅಲ್ಲಿ ಸ್ಥಳೀಯರಿಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಅದು ಎಂಥದೇ ಕಾರ್ಯಕ್ರಮ ಆಗಿರಲಿ, ರಾಜಕೀಯ ಕಾರ್ಯಕ್ರಮ ಆಗಿರಲಿ, ಧಾರ್ಮಿಕ ಕಾರ್ಯಕ್ರಮ ಆಗಿರಲಿ, ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರಲಿ, ಏನೇ ಆಗಿರಲಿ, ಸ್ಥಳೀಯರಿಗೆ ಒಬ್ರಿಗಾದರೂ ಅವಕಾಶ ಕೊಡ್ತಾರೆ. ಇಲ್ಲಿ ಧರ್ಮಸ್ಥಳದಲ್ಲಿ ನಿಂತ್ಕೊಂಡು ಧರ್ಮಸ್ಥಳದಲ್ಲಿ ಇವರು ಸಮಾವೇಶ ಮಾಡ್ತಾರಂತೆ. ಧರ್ಮಸ್ಥಳದ ಜಿಲ್ಲೆಯವರು, ಆ ಜಿಲ್ಲೆಯವರು, ಅಲ್ಲಿನ ಸ್ಥಳೀಯರು ಯಾರೂ ಮಾತಾಡೋಂಗಿಲ್ಲ. ಬರೀ ದಕ್ಷಿಣ ಕನ್ನಡ ಮಾತ್ರ ಅಲ್ಲ, ಕರಾವಳಿಯವರೇ ಯಾರೂ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ. ಅಲ್ಲಿದ್ದಂತಹ ಕರಾವಳಿ ನಾಯಕರು ಯಾರ್ಯಾರು, ಸುನೀಲ್ ಕುಮಾರ್, ಸದಾನಂದ ಗೌಡ, ಕಟೀಲ್, ಇವರೆಲ್ಲ ಇದ್ರು. ಮಾತಾಡಿದ್ದು ಯಾರು ಗೊತ್ತಾ? ವಿಜಯೇಂದ್ರ, ಪ್ರಹ್ಲಾದ್ ಜೋಶಿ, ಜಗದೀಶ್ ಶೆಟ್ಟರ್, ಆಮೇಲೆ ಯಾರೋ ಉಸ್ತುವಾರಿ ಸುಧಾಕರ್ ರೆಡ್ಡಿ, CT ರವಿ, ಶ್ರೀರಾಮುಲು, ಇವರೆಲ್ಲ ಮಾತಾಡ್ತಾರೆ. ಎಲ್ಲೆಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದ, ಬಳ್ಳಾರಿ, ಶಿವಮೊಗ್ಗ ಈ ಕಡೆಯಿಂದ ಬಂದು ಚಿಕ್ಕಮಗಳೂರು ಈ ಕಡೆಯಿಂದ ಬಂದು ಮಾತಾಡ್ತಾರೆ. ಆದರೆ ಕರಾವಳಿಯ ಇಶ್ಯೂ, ಅದು ಕರಾವಳಿಯ ಪ್ರಕರಣ, ಕರಾವಳಿಯ ನಾಯಕರು ಯಾರಿಗೂ ಕೈಗೂ ಮೈಕ್ ಕೊಡೋದಿಲ್ಲ. ಇದರಿಂದ ಸಿಟ್ಟು ಮಾಡಿಕೊಂಡಂತಹ ಸುನೀಲ್ ಕುಮಾರ್ ಪಕ್ಕಕ್ಕೆ ಹೋಗಿದ್ದು ಸ್ಪಷ್ಟವಾಗಿ ಕಾಣ್ತಾ ಇತ್ತು.
ಸ್ಪಷ್ಟವಾಗಿ ಕಾಣ್ತಾ ಇತ್ತು. ಸೊ ಹಾಗಾದ್ರೆ ಯಾಕೆ ಅನ್ನುವಂತಹ ಪ್ರಶ್ನೆಗಳು ಬರ್ತವೆ. ಯಾಕೆ ಕರಾವಳಿ ನಾಯಕರನ್ನ ಮಾತಾಡಕ್ಕೆ ಬಿಡಲಿಲ್ಲ? ಅದಕ್ಕೆ ಕಾರಣ ಇರಬಹುದು. ಎಲ್ಲಿ ಅವರು ರಾಜಕೀಯವನ್ನು ಬಿಟ್ಟು ಇವರ ಷಡ್ಯಂತ್ರ ಕುತಂತ್ರಗಳ ಭಾಗವಾಗಿ ಮಾತಾಡದೆ ನಿಜವಾಗ್ಲೂ ನ್ಯಾಯವನ್ನ ಬೇಕು ಅಂತ ಬಯಸುವ ಮಾತುಗಳನ್ನು ಆಡ್ಬಿಡ್ತಾರ. ಯಾಕಂದ್ರೆ ಈ ಹಿಂದೆ ಸುನೀಲ್ ಕುಮಾರ್ ಅಂತವರೆಲ್ಲ ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂತ ಒಂದಷ್ಟು ಹೋರಾಟ ನಡೆಸಿದ್ರು. ಆ ಸಂದರ್ಭದಲ್ಲಿ ಸುನೀಲ್ ಕುಮಾರ್ ಹೇಳಿದ್ರು, ನನ್ನ ಹತ್ರ ಸಾಕಷ್ಟು ಮಾಹಿತಿ ಇದೆ ಅಂತ. ಅದನ್ನ ಹೊರಗಾಕಿದ್ಯಾರು? ಕಟೀಲ್ ಏನಂತ ಹೇಳಿದ್ರು? ಸುನೀಲ್ ಕುಮಾರ್ ಹತ್ರ ಸಾಕಷ್ಟು ಮಾಹಿತಿ ಇದೆ, ಅದನ್ನ ಧೈರ್ಯವಾಗಿ ಅವರು ಹೇಳಬೇಕು, ಅವರಿಗೆ ನಾನು ಕೇಂದ್ರ ಸರ್ಕಾರದಿಂದ ರಕ್ಷಣೆ ಒದಗಿಸಿಕೊಡ್ತೀನಿ ಅಂತ ಹೇಳಿದ್ರು. ಅದನ್ನ ಇವತ್ತು ಕಾಂಗ್ರೆಸ್ನ ಪ್ರಿಯಾಂಕ್ ಖರ್ಗೆ ಅವರು ಇಟ್ಕೊಂಡಿದ್ದಾರೆ. ಬಿಜೆಪಿ ಅವರಲ್ಲೇ ಸಾಕಷ್ಟು ಮಾಹಿತಿ ಇದೆ, ಅವರು ಹೊರಗಿಡ್ತಾ ಇಲ್ಲ, ಸತ್ಯವನ್ನ ಹೊರಗಿಡ್ತಿಲ್ಲ ಬಿಜೆಪಿ ಅಂತ. ಸೊ ಆ ರೀತಿಯಾಗಿ ಯಾವುದಾದ್ರೂ ವಿಚಾರಗಳನ್ನ ಬಿಜೆಪಿಯ ಉದ್ದೇಶವನ್ನ ಪಕ್ಕಕ್ಕೆ ಸೇರಿಸುವ ರೀತಿಯಲ್ಲಿ ಕರಾವಳಿ ನಾಯಕರು ಯಾರಾದರೂ ಮನಸ್ಸಾಕ್ಷಿಗೆ ಒತ್ತಾಯಕ್ಕೆ ಅಥವಾ ಮನಸ್ಸಾಕ್ಷಿಯ ಪ್ರಕಾರ ಸತ್ಯ ಮಾತಾಡ್ಬಿಟ್ರೆ ಅನ್ನುವಂತಹ ಭಯ ಕಾಡ್ತಿತ್ತ ಬಿಜೆಪಿಗೆ. ವಿಜಯೇಂದ್ರಗ ಆ ಭಯ ಕಾಡ್ತಿತ್ತ. ಧಾರವಾಡದ ಶೆಟ್ಟರ್ ಮಾತಾಡಬಹುದು, ಶಿವಮೊಗ್ಗದ ರಾಘವೇಂದ್ರ ಮಾತಾಡ್ಬೋದು, ವಿಜಯೇಂದ್ರ ಮಾತಾಡ್ಬೋದು, ಈ ಕಡೆ ಬಳ್ಳಾರಿಯಿಂದ ಬಂದು ರಾಮುಲು ಮಾತಾಡಬಹುದು, ಚಿಕ್ಕಮಗಳೂರಿನಿಂದ ಬಂದು ಸಿ.ಟಿ. ರವಿ ಮಾತಾಡಬಹುದು. ಆದರೆ ಅಲ್ಲಿನ ಸ್ಥಳೀಯ ನಾಯಕರು, ಬಿಜೆಪಿಯದ್ದೇ ನಾಯಕರು, ಅವರು ಮಾತಾಡೋ ಹಾಗಿಲ್ಲ. ಸೊ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಬಿಜೆಪಿಯ ಉದ್ದೇಶ ಏನು, ಅವರ ತಂತ್ರಗಳೇನು, ರಾಜಕೀಯಕ್ಕೆ ಹೇಗೆ ಬಳಸ್ಕೊಳಕ್ ನೋಡ್ತಿದ್ದಾರೆ, ಅದ್ರ ಜೊತೆಗೆ ಯಾರ ರಕ್ಷಣೆಗೆ ಅವ್ರು ನಿಂತಿದ್ದಾರೆ ಅನ್ನೋದು ಅಲ್ಲಿ ಸ್ಪಷ್ಟ ಆಗುತ್ತೆ. ಅದು ಒಂದು ಕಡೆ. ಆದರೆ ಇನ್ನೊಂದು ದೊಡ್ಡ ಪ್ರಶ್ನೆ ಬರುವಂತಹದ್ದು, 13 ವರ್ಷ ಆಯಿತು ಸೌಜನ್ಯ ಅತ್ಯಾಚಾರ ಕೊಲೆಯಾಗಿ. ಇಲ್ಲಿಯವರೆಗೆ ಯಾವತ್ತೂ ಸಹ ಬಿಜೆಪಿ ಒಂದು ಪಕ್ಷವಾಗಿ ಸೌಜನ್ಯಗೆ ನ್ಯಾಯ ಕೊಡಿ ಅಂತ ಕೇಳಿದ್ದು ದೊಡ್ಡ ಮಟ್ಟದಲ್ಲಿ ನಮಗೆ ಯಾರಿಗೂ ಸುದ್ದಿ ಆಗಲೇ ಇಲ್ಲ, ನಮಗೆ ಗೊತ್ತೂ ಇಲ್ಲ, ನಮ್ಮ ಕಿವಿಗೆ ಬಿದ್ದಿಲ್ಲ, ನಮ್ಮ ಕಣ್ಣು ಕಾಣಿಸಿಲ್ಲ. ಇವತ್ತ್ಯಾಕೆ ದಿಢೀರಂತ ಸೌಜನ್ಯ ಮನೆಗೆ ಓಡಿದ್ದಾರೆ? ಸೌಜನ್ಯ ಮನೆಗೆ ಹೋಗಿ, ನಾವಿದ್ದೀವಿ ನಿಮ್ಮ ಜೊತೆ, ನೀವು ಅಪೀಲ್ ಹಾಕಿ ಕೋರ್ಟ್ಗೆ, ನಾವು ಎಲ್ಲ ವೆಚ್ಚವನ್ನು ಭರಿಸ್ತೀವಿ, ರಾಜ್ಯ ಸರ್ಕಾರದ ಜೊತೆನೂ ನಾವು ಸಹಕಾರ ಕೊಡ್ತೀವಿ, ಸೌಜನ್ಯಗೆ ನ್ಯಾಯ ಸಿಗಲೇಬೇಕು. ಇದ್ದಕ್ಕಿದ್ದ ಹಾಗೆ ಇಷ್ಟು ವರ್ಷ ಇಲ್ಲದ್ದು ಏನಾದರೂ ಬಲವಾದ ಕಾರಣ ಇರಬೇಕಲ್ವಾ? ನನಗನ್ನಿಸ್ತಾ ಇರುವಂತಹದ್ದು, ನಿಖರವಾಗಿ ಗೊತ್ತಿಲ್ಲ, ಅನ್ನಿಸ್ತಾ ಇರುವಂತಹದ್ದು, SIT ತನಿಖೆಯಲ್ಲಿ ಸೌಜನ್ಯ ಕುರಿತಾಗಿ ಏನೋ ಕ್ಲೂ ಸಿಕ್ಕಿರಬೇಕು. ಸೌಜನ್ಯ ಪ್ರಕರಣದಲ್ಲಿ ಏನೋ ಕ್ಲೂ ಸಿಕ್ಕಿರಬಹುದು. ಅದು ಮುಂದೆ ಬೇರೆ ತಿರುವುಗಳನ್ನು ಪಡೆದುಕೊಳ್ಳುವಂತಹ ಎಲ್ಲ ಲಕ್ಷಣಗಳು ಕಂಡು ಬಂದಿರಬೇಕು. ಹಾಗಾಗಿ ಅಯ್ಯೋ, ಈಗ ನಾವು ಇದರಿಂದ ಪಕ್ಕಕ್ಕೆ ಸರಿದು ಬಿಟ್ರೆ, ಈಗಲೂ ಇಲ್ಲಿಗೆ ಬಂದಿಲ್ಲ ಅಂದರೆ ನಾಳೆ ನಾವು ಸಹ ತಪ್ಪಿತಸ್ಥರ ಸ್ಥಾನದಲ್ಲಿ ನಿಂತ್ಕೋಬೇಕಾಗತ್ತೆ, ನಮ್ಮ ಪಕ್ಷಕ್ಕೆ ಹಿನ್ನಡೆಯಾಗುತ್ತೆ, ನಮಗೆ ಹಿನ್ನಡೆಯಾಗುತ್ತೆ, ಜನ ಕ್ಯಾಕರ್ಸಿ ಉಗಿತಾರೆ ಅನ್ನುವಂತಹ ಭಯ ಕರ್ನಾಟಕ ಬಿಜೆಪಿಗೆ ಕಾಡಿರಬೇಕು. ಕರ್ನಾಟಕ ಬಿಜೆಪಿಗೆ ಈ ಭಯ ಕಾಡಿರಬೇಕು. ಅದಕ್ಕೇನೆ ಎತ್ತರ ಕಾರು ಬಿಡ್ರೋ ರೋಡ್ಗೆ ಅಂತಂದು ಅಂತ ಹೊರಟು ಸೀದಾ ಸೌಜನ್ಯ ಮನೆಗೆ ಹೋಗಿ, ಮತ್ತೆ ಈ ಕಂತ್ರಿ ಮಾಧ್ಯಮಗಳನ್ನು ನೋಡಿ, ಎಂತೆಂತಹ ಹೋರಾಟಗಳ ಸಂದರ್ಭದಲ್ಲಿಯೂ ಸೌಜನ್ಯ ಮನೆ ಕಡೆ ಹೋಗಿಲ್ಲ, ಎಂತೆಂಥವ್ರು ಭೇಟಿ ಕೊಟ್ಟಾಗ್ಲೂ ಸೌಜನ್ಯ ಮನೆ ಕಡೆ ಹೋಗಿಲ್ಲ ಈ ಮೇನ್ ಸ್ಟ್ರೀಮ್ ಮಾಧ್ಯಮಗಳು. ಆದರೆ ಬಿಜೆಪಿಯವರು ಹೋಗಿದ ತಕ್ಷಣ ನಿಂತ್ಕೊಳ್ಳೋಕೆ ಜಾಗ ಇಲ್ಲ ಪಾಪ ಆ ಸೌಜನ್ಯ ಮನೆಯಲ್ಲಿ, ನಿಂತ್ಕೊಳ್ಳೋಕೆ ಜಾಗ ಇಲ್ಲ. ಅಷ್ಟು ರಿಪೋರ್ಟರ್ಗಳು, ಅಷ್ಟು ಪತ್ರಕರ್ತರು, ಅಷ್ಟು ಚಾನಲ್ಗಳು, ಏನೋ ನಿನ್ನೆ ತಾನೇ ಘಟನೆ ಆಗಿದೆ ಅನ್ನೋ ರೀತಿಯಲ್ಲಿ ಏನಾದರೂ ಕೇಳಿದ್ರೆ ಹೆಚ್ಚಿಗೆ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಬೆಚ್ಚಗೆ ಪವಿತ್ರ ಸಾವು ಅಂತ ಒಂದು ರೀತಿ ಅಸಹ್ಯಕರವಾದಂತಹ ಸಿದ್ಧಾಂತವನ್ನು ಮುಂದಿಡೋ ಈ ಮಾಧ್ಯಮಗಳು ಇವತ್ತು ಬಿಜೆಪಿ ಹೋಗಿದ ತಕ್ಷಣ ಬಿಜೆಪಿ ಹಿಂದ್ಗಡೆ ಚಮಚಾಗಿರಿ ಮಾಡೋದು, ಸೀದಾ ಕ್ಯಾಮ್ರಾಗಳು ತಗೊಂಡು ಒಂದೊಂದು ಚಾನಲ್ 3 ಕ್ಯಾಮ್ರಾ, 3 ಪತ್ರಕರ್ತರು, 4 ರಿಪೋರ್ಟರ್ಗಳು ಎತ್ಕೊಂಡು ಹೋಗಿದ್ರು. ಯಾಕಂದ್ರೆ ಬಿಂಬಿಸ್ಬೇಕಲ್ಲ, ಎತ್ತಿ ತೋರಿಸ್ಬೇಕಲ್ಲ ಬಿಜೆಪಿ. ಪಾಪ ಬಿಜೆಪಿ ತೋರಿಸ್ದೆ ಹೋದ್ರೆ ಇವ್ರಿಗೆ ಎಲ್ಲಿ ನಿದ್ದೆ ಬರುತ್ತಾ, ಸಂಬಳ ಬರುತ್ತಾ, ಜೀವನ ನಡೆಯುತ್ತಾ, ಆತ್ಮ ಚುಚ್ಚುತ್ತಾ ಇರುತ್ತಲ್ಲ. ಹಾಗಾಗಿ ಹೋಗಿದ್ದಾರೆ ಎಲ್ಲರೂ. ಇದಿಷ್ಟು ಇವತ್ತು ನಡೆದಿರುವಂತಹ ಘಟನಾವಳಿಗಳು. ಇವತ್ತು ಬಿಜೆಪಿ ಹೊಸ ನಾಟಕವನ್ನ, ಹೊಸ ಹಾದಿಯನ್ನ ತಾನು ತುಳಿತಾ ಇದ್ದೀನಿ ಅಂತ ತೋರಿಸ್ತಾ ಇದೆ.
ಜನಕ್ಕೆಲ್ಲ ಅರ್ಥ ಆಗುತ್ತೆ. ಇಷ್ಟು ವರ್ಷಗಳ ನಂತರ ನೀವು ಬಂದು ಏನೋ ಹೇಳಿದ ತಕ್ಷಣ, ಅದು ಸ್ಥಳೀಯರು ಯಾರೂ ಇಲ್ಲ ಪಕ್ಕದ ಜಿಲ್ಲೆಗಳಿಂದ ತಗೊಂಡು ಬಂದಂತಹ ಜನರನ್ನು ಕೂರಿಸ್ಕೊಂಡು ಭಾಷಣ ಬಿಗಿದಿದ ತಕ್ಷಣ ಏನೂ ಬದಲಾಗಲ್ಲ. ಜನರಿಗೆ ಸತ್ಯ ಗೊತ್ತಾಗೇ ಆಗುತ್ತೆ. ಒಂದಷ್ಟು ತಡ ಆಗಬಹುದು, SITಯಿಂದಲೋ ನೆಕ್ಸ್ಟ್ ಇನ್ಯಾವುದೋ ತನಿಖೆಯಿಂದಲೋ ಗೊತ್ತಾಗೇ ಆಗುತ್ತೆ. ಸತ್ಯ ಹೊರಗೆ ಬಂದೇ ಬರುತ್ತೆ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.